ಅಮ್ಮಣೆ ಏಯ್ ಸ್ವತಮ್ಮ ಸತ್ಯ ಮುತ್ತ ಏನ್ ತಾತ? ನನಗೆ ಯಾವ್ದ ಪರ್ಸ್ನರ್ ಯಾತ ಲೆಟ್ರ್ ಕೊಟ್ಟ ಇದ್ರಂತೆ ಎಲ್ಲ ತತ ಇಲ್ಲಿ ಅದೆಲ್ಲ ಐತೆ ತರೋಗು. ಲೆಟ್ರು? ಯಾರು ಯಾರು ಕೊಟ್ಟಿಲ್ಲಲ್ಲ ತಾತ? ಯಾವ ಲೆಟ್ರು? ಅಲ್ಲ ಯಾರು ಬಂದು ಕೊಟ್ರಿ? ಯಾತು ಕೊಟ್ಟಿಲ್ಲಪ್ಪ? ಸುಮ್ಮನೆ ನಾಟಕ ಆಡ್ಬೇಡ. ಸುಮ್ಮನೆ ಎಲ್ಲಿ ಇಕ್ಕಿದೆ ತೋರತ್ ಕಲ್ಕ. ನೀವು ಒಟ್ಟು ಅವತಾರ ಆಡ್ಬೇಡ್ರಿ. ಅಬೋದ ಹುಡುಗರ್ನೆಲ್ಲ ಉತ್ಪನ್ನ ಮಾಡ್ಬೇಡ್ರಿ. ನೀವು ಸುಮ್ಮನೆ ತೋತಾರ್ರಿ ಹೇಳ್ತೀನಿ. ಯಾತ ಲೆಟ್ರ್ ಬಂದಿತ್ತು ಅನ್ಕಣೆ ಮತ್ತು ಏನೋ ನಿನ್ ಕೈ ಕೊಟ್ಟಿದ್ರೆ ಪೋಸ್ಟ್ನರು? ನನಗೆ ಗೊತ್ತಿಲ್ಲಮ್ಮ. ನಿನ್ ಕೈಗೆ ಏನೋ ಕೊಟ್ಟಿದ್ರೆ? ಇಲ್ಲ ಕಣೆ, ಯಾಕ ನಾನು ನೋಡಿಲ್ಲ. ಇಲ್ಲಪ್ಪ, ಯಾತ ಕೊಟ್ಟಿಲ್ಲ. ಯಾರ ತತ ಹೇಳ್ದಾರು? ಸುಮ್ಮನೆ ಹೇಳವ್ರೆ. ಇವ ಅವತಾರಗಳು ಆಡ್ತೀರಿ ನೀವು. ಏನಿಲ್ಲ ನಾನು ತೆಗ್ದು ಕೊಟ್ಬಿಡ್ತೀನಿ ಕಾಪಾಳ್ಕಿ. ನೀವಂತೂ ಓದ್ಲಿಲ್ಲ, ಓದಾರನ ಓದ್ತಾರೆ. ಒಟ್ಟು ಯಾತ ಎಕ್ಸಾಮಿನ್ ಬಂದಿತ್ತಂತ ಹುಡುಗೋಗೆ ಹುಡುಗಾರನ ಎಕ್ಸಾಮ್ ಬರೀಲ್ಲ ಹೇಳು ತೋತಾರ್ರಿ. ಅದು ಎಲ್ಲಿ ಇಕ್ಕಿದ್ರು ಸುಮ್ಮನೆ ತಂದು ಕೊಡೋದು ಕಲ್ಕೊಳ್ರಿ. ಯಾತಂತೆ ಮಾಮಂದು? ಪೋಸ್ಟ್ನಯ್ಯಪ್ಪ ಯಾತ ಲೆಟ್ರ್ ಕೊಟ್ಟೋದ್ನಂತ ಎಲ್ಲೇ ಸರ್ ಆ ಹುಡುಗರ್ದು ಯಾತ ಎಕ್ಸಾಮ್ ಬರೆಯೋದಂತ ಇಲ್ಲಿ ಕೊಟ್ಟವ್ರಂತಿ ಕೊಡೋದು ಕಲ್ಕೊಳ್ರಿ. ಆ ಹುಡುಗನ್ ನೀವು ಒಟ್ಟು ಓದ್ವಾನ ಮಾಡಬೇಡ್ರಿ. ಇವಂತೂ ಓದ್ಲಿಲ್ಲ, ಅವರನ್ನ ಓದ್ಲಿ. ನೋಡು ಈ ಮಾಮನ್ನ ಹೆಂಗ್ ಮಾತಾಡೋದೆ. ನಮ್ಮ ಹುಡುಗರನ್ನ ಓದ್ತಾವೆ ಹೇಳು. ನಮ್ಮ ಮನೆಗೆ ಯಾವ ಲೆಟ್ರನ್ನು ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ. ಕೊಟ್ಟಿದ್ರು ಕೊಡ್ತಿದ್ವಿ. ಈ ತಾತನ್ ನೋಡು ಹೆಂಗ್ ಮಾತಾಡುತ್ತೆ. ಅವನ ಮೇಲೆ ಆಸೆ ಮೊಮ್ಮಗ ಅಂತ, ಗಂಡ್ ಮಗ ಅಂತ. ಚೆನ್ನಾಗಿ ಓದ್ತಾನೆ, ಓದ್ಲೇಳು. ಓದಾರ ಮೇಲೆ ಆಸೆ ನನಗೆ. ಚೆನ್ನಾಗಿ ಓದ್ತಾರ ಅವ್ರಿಬ್ರು. ನೀವಂತೂ ಓದ್ಲಿಲ್ಲ. ನೀವು ಓದಿದ್ರೆ ನಿಮ್ಮ ಮೇಲೂ ಆಸೆ ಇರೋದು. ನಿಮ್ಮ ಮೇಲೆ ಏನು ಆಸೆ ಇಲ್ಲ ಅಂತಲ್ಲ. ಅಲ್ಲ, ಓದೋರ್ಗೆ ಹಿಂಗೆ ಮಾಡಬಾರ್ದು. ಓದಾದ್ರು ವಿಚಾರದಾಗ ಮಾತ್ರ ನಾನು ಭಾಳ ಇದು ಓದ್ಲೇಳು. ಅವ್ರು ಚೆನ್ನಾಗಿ ಓದ್ಲೇಳು, ಓದ್ತಾರೆ. ಬೇರೆ ಯಾರು ಅಲ್ಲಿ ಯಾವ್ದಾನ ಕೆಲಸ ತಕೊಂಡ್ಲೇಳು. ನಾವು ಬರೀ ಹಿಂಗೆ ಮಾಡೋದೇ ಆಯ್ತು. ಯಾರೂ ನಮ್ಮ ಮನೆಯಾಗೆ ಹಂಗೆ ಆ ಪಾಟಿ ಓದಲಿಲ್ಲ. ನಮ್ಮ ಹುಡುಗರು ಅವೇನು ಹುಡುಗರು ಓದಲಿಲ್ಲ, ಇವರು ಓದಲಿಲ್ಲ, ಗಂಡು ಹುಡುಗರು. ಬರೀ ಹಿಂಗೆ ಆತಾತು. ಅದಕ್ಕೆ ಮತ್ತೆ ಓದಾಗ ನಾನು ಒಂದಿಟ್ಟು ಸಹಾಯ ಮಾಡಬೇಕು. ಅದಕ್ಕಾಗಿ ಒಂದು ಚೆನ್ನಾಗಿ ಓದ್ತಾನೆ ಧನು. ನಮ್ಮ ಧನಪ್ಪ ಚೆನ್ನಾಗಿ ಓದ್ತಾನೆ. ಅದಕ್ಕಾಗಿ ನಾನು ಒಂದಿಟ್ಟು ಅದನ್ನ ಎಕ್ಸಾಮಿಂದಂತೆ ಅದು ಅದಕ್ಕೆ ಕೊಟ್ಟವ್ರಂತೆ. ಸುಮ್ಮನೆ ಕೊಡೋಕೆ ಕಲ್ಕೊಟ್ರಿ. ನೀವು ಸಿಟ್ಟಿದ್ರೆ ಬೇರೆದ್ರ ಮೇಲೆ ತೋರಿಸ್ರಿ. ಓದೋದ್ರ ಮೇಲೆಲ್ಲ ತೋರಿಸ್ಬೇಡ್ರಿ. ನೀವು ಬೇರೆದ್ರಾಗಿ ನೀವು ಇಲ್ಲೋದು ಅವತಾರ ಆಡ್ಬೇಡ್ರಿ. ಕೊಡೋಕೆ ಕಲ್ಕೊಟ್ರಿ ಸುಮ್ಮನೆ. ಯಾತು ಕೊಟ್ಟಿಲ್ಲ ಕಣ್ಮಮ್ಮ. ಯಾವ ಲೆಟ್ರನ್ನು ಬಂದಿಲ್ಲ, ಯಾವುದು ಬಂದಿಲ್ಲ. ಓಡ್ಲಿಲ್ಲ ಅಂದ್ರೆ ನಾನು ಏನಿಲ್ಲ ನೋಡು, ತೆಗ್ದು ಬಾರಿಸ್ಬಿಡ್ತೀನಿ ಒಬ್ಬೊಬ್ರನ್ನ ತೆಗ್ದು ಒಬ್ಬೊಬ್ರಿಗೆ. ಓ ಆ ಹುಡುಗ ಓದೋದೂ ಅಧ್ವಾನ ಮಾಡಿರ್ತಾರೆ. ನೀವು ಏನು ಸಿಟ್ಟಿದ್ರು ಅವ್ರ ಮೇಲೆ ತೋರಿಸ್ರಿ. ಅವ್ರ ಮೇಲೆ ಬಾಲ್ಯ ರೋತ್ನಿ ಮೇಲೆ ತೋರಿಸ್ರಿ. ನಾನು ಈ ಹುಡುಗನ ಓದಾದ್ರು ಹಾಳು ಮಾಡಿರಿ ನನಗೆ ಸರಿಯಾಗಲ್ಲ. ಅವ್ಳು ಫಸ್ಟ್ ರ್ಯಾಂಕ್ ಬಂದೈತಿ. ಅಮ್ಮಣಿನೂ ಹಂಗೆ ಫಸ್ಟ್ ರ್ಯಾಂಕ್ ಬಂದೈತಿ. ಚೆನ್ನಾಗಿ ಓದ್ತಾವತ್ತೆ. ಹೆಂಗ ಯಾರೋ ಒಟ್ಟು ಚೇರ್ಮನ್ ಮೊಮ್ಮಕ್ಕಳು ಯಾರೋ ಒಬ್ಬ ಕೆಲಸ ತಗೊಂಡವ್ರಪ್ಪ ಅಂತ ಅಂದ್ರು ಸಾಕು. ಅಷ್ಟೇನಿ. ನೀವು ಹೇಳತ್ಲಾಗೆ ಗೊತ್ತಾರ್ರಿ. ಆ ಲೆಟ್ರ್ ಕೊಟ್ಟವ್ರಂತೆ ಹುಡುಗರು ಪಾಪ ತತ ಬಂದೈತೆ ಅನ್ಕೊಂತ ಅಂತ ಹೇಳಿ ಇಲ್ಲದ ಮನೆಯಾಗೆ ಗುದ್ದಾಡ್ಲಿ ಅಂತ ಇಲ್ಲದ್ದು ಹೇಳ್ತಾರ ಅವರು. ಯಾತು ಬಂದಿಲ್ಲ ಕಣಪ್ಪ. ಬಂದಿದ್ರೆ ಕೊಡ್ದ ಏನು ಕೊಡಾರು. ಅದೇ ಮತ್ತೆ ಲೆಟ್ರಿಕ್ಕೆ ನಾವೇನು ಮಾಡೋಣ ಮಮ್ಮ? ಏನು ಉಪ್ಪಿನಕಾಯಿ ಒಯ್ಕಮ್ಮ ನಾವು? ನಿಂದೆ ಒಂದು ಕತಿಯಪ್ಪ ಹೇಳು. ಬಂದೈತಂತೆ ಕೊಡ್ಬೇಕಷ್ಟೇ. ಎಲ್ಲಿ ಇಕ್ಕಿದ್ರೆ ತೋತಾರ್ರಿ. ನಾನು ಇಲ್ಲೋಡೋ ಮನೆ ನಾನು ನೋಡತಕ್ಕ ನೋಡಿ ತಿರ್ಗ ಆಮೇಲೆ ಏನಿಲ್ಲ ಏನು ಮಾಡ್ಬೇಕಂತ ಮಾಡ್ಬಿಡ್ತೀನಿ. ಏನೋ ತಿಳ್ಕೊಬಿಟ್ಟ ಇದ್ರೆ ಸುಮ್ಮನೆ ತತ್ತಾರ್ರಿ. ಕೊಡಕ್ಕೆ ಕಲ್ಕೊಳ್ರಿ. ತಿರ್ಗಿ ನೋಡು ಅವತಾರ ಆಡ್ಬೇಡ್ರಿ. ಅಯ್ಯೋ ದೇವ್ರಿ, ತಾತನ್ ನೋಡು. ಅವನ್ನ ಮೊಮ್ಮಗ ಅಂತ ಗಂಡು ಮಗ ಅಂತ ಬೋಲ್ ಆಸೆ ಪಡುತ್ತೆ. ನಮ್ಮ ಮೇಲೆ ಆಸೆಲಿ ತಾತಗೆ ಸುಮ್ಮನೆ ಇಲ್ಲದ್ದು ಹೇಳ್ಕೊಟ್ಟಾರಿ. ತಾತ ಗುದ್ದಾಡ್ಲಿ ಮನೆಯಾಗ ಅಂತ ಅದಕ್ಕೆ ಬಂದಿಲ್ಲಿ ಗುದ್ದಾಡುತ್ತೆ. ಹೋಗ್ತಾತಾವ್ ಹೋಗು. ನಿನ್ಗೇನು ಮಾಡಕ್ಕೆ ಕೆಲ್ಸಿಲ್ಲೇ. ಮಾತಾಡೋದ ಕಾಪಾಡ್ಕೊಯ್ದ್ಬಿಡ್ತೀನಿ. ಓ ತೊತ್ತೋರು ತೊರೋಗದ್ನ ಅಂತಂದ್ರೆ ಅವತಾರ ಆಡ್ತೀಯ. ಅವತಾರ ಪಾತಾರ ಆಡ್ಬೇಡ ಇಲ್ಲಿ. ಫಸ್ಟ್ ತೊಂದು ಕೊಡೋದು ಕಲಿ ನೀನು. ಓ ಅದೇನು ಲೆಟ್ರ್ ಬಂದ ತೊತ್ತರೋಗೆ ತೊರಗೆ. ಸತಿಯೇ ಹೋಗಿ ತೊರಗಿಲ್ಲ. ಇಲ್ಲ ಕಣಪ್ಪ, ಬಂದಿಲ್ಲ. ನೀನು ಯಾಕೆ ಹಂಗೆ ದೇವ್ರು ಬಂದ ನಡ್ದಂಗೆ ಆಡ್ತಿಲ್ಲ. ಮನೆಯಾಗ ಬಂದು ಲೆಟ್ರ್ ಕೊಡ್ರಿ ಅಂತ. ಯಾವ ಲೆಟ್ರ್ ತಗೊಂಡಿಲ್ಲ ನಾವು. ಯಾವ ಲೆಟ್ರ್ ತಗೊಂಡು ಏನು ಮಾಡೋಣ ನಾವು? ಆ ಪೇಪರ್ದಂತ ಕಾಜದ್ದಂತ ತಗೊಂಡು ನಾ ಏನು ತಲೆ ಬಿಡ್ಕೊಂಬನಿ. ಹಿಂದೆ ಒಂದು ಕತ್ಯಪ್ಪ. ಬಟ್ಟೆ ಕಿಚ್ಚಿಗೆ ನೀವು ಆ ಹುಡುಗರು ಚೆನ್ನಾಗಿ ಓದೋದಕ್ಕೆ ಸಹಿಸ್ಕೊಂಬಲ್ಲ. ನೀವು ದೊಡ್ಡರ ಮೇಲೆ ಸಿಟ್ಟು ತೋರಿಸ್ರಿ. ಓದೋ ಹುಡುಗರ ಮೇಲೆ ನೀವು ಇದು ಮಾಡಬೇಡ್ರಿ. ನೀವು ಓದ್ತಾವೆ ಹೆಂಗನ ಓದಾರ್ಗೆ ಇದು ಮಾಡಬೇಕು. ಏನು ದೊಡ್ಡರ ಮೇಲೆ ನೀವು ಯೋಟನ ಒಯ್ದಾಡ್ರಿ, ಯೋಟನ ಗುದ್ದಾಡ್ರಿ. ನಾನು ಅದನ್ನ ಕೇಳಲ್ಲ. ಇವಾಗ ಅದೇನೋ 50,000 ರೂಪಾಯಿ ಚೆಕ್ಕು ಅದು ಬಂದಿತ್ತಂತೆ. ಅಲ್ಲಿ ಹೇಳ್ಯಾರಿ. ಪೋಸ್ಟ್ ನಾನು ಹೇಳ್ದೆ. ನಾನು ಕೇಳ್ದೆ ಈಗ ಬರ್ಬೇಕಾರಿ. ಏನಪ್ಪ ಪೋಸ್ಟ್ನಪ್ಪ ಯಾರಿಗೆ ಕೊಟ್ಬಿಟ್ಟಪ್ಪ ಅಂತಂದೆ. ನಿಮ್ಮ ಮನೆಯಾಗೆ ಒಂದು ಅಯ್ಯಮ್ಮ ಕನ್ನಡಕ ಹಾಕ್ಕೊಂಡು ಜುಟ್ಟು ಹಾಕ್ಕೊಂಡು ಒಂದು ಹುಡುಗ ನಿಂತದು ಇತ್ತಲ್ಲ, ಅವ್ರಿಗೆ ಕೊಟ್ಟು ಬಂದು ಸಣ್ಣಪಣಯ್ಯ ಅಂತ ಹೇಳ್ತು. ನಿನಗೆ ಸ್ವತಃ ಕೊಟ್ಟಿರೋದು. ತೊರೋಗು ತೊಂದು ಕೊಟ್ಟರೆ ಸರಿ. ನೋಡಿ ಇಲ್ಲಾಂದ್ರೆ ಏನಿಲ್ಲ, ನಾನು ಕಾಪಾಡ್ಕೊಯ್ದ್ಬಿಡ್ತೀನಿ. ನೋಡಿ ತಾತನ ಗೊತ್ತಾ? ಹೋಗು, ನನಗೇನು ಕೊಟ್ಟಿಲ್ಲ. ನನ್ನ ಮೇಲೆ ಹೇಳಿ ನನ್ನ ತಾಯಪ್ಪ. ನನ್ನ ಕೈಗೆಲ್ಲಿ ಕೊಟ್ಟೇ ಇಲ್ಲ. ತಡಿ ಅಲ್ಲಿ ಕಾರಿತ್ತು. ಪೋಸ್ಟ್ನಯ್ಯಪ್ಪ ಅಲ್ಲ ಇದ್ದಾನೆ. ಪಾಪ ಏಯ್ ಪೋಸ್ಟಯ್ಯಪ್ಪ ಬಾ ಬಾಯ್ಲಿ ಹಂಗೆ ಹೋಗ್ಬಂದು ಬಾಯ್ಲಿ ಬಾ. ಇಲ್ಲ ಬಂದೆ ನಾವಣ್ಣ. ಬರ್ಲಿ ತಡಿ, ನನ್ನ ಕೈಗೆಲ್ಲಿ ಕೊಟ್ಟು ಕೇಳ್ತೀನಿ. ತಡಿ ಕಾರಿತ್ನಿ ಕೇಳ್ಮಂತಿ. ನೀನೇ ಸೈನ್ ಆಗ್ತಂತೆ ಇಸ್ಕೊಂಡು. ಇದು ಒಳ್ಳೆ ಸವಾಸ ಆತಪ್ಪ. ನಂಗೆ ಮೊಮ್ಮಗನ ಮೇಲೆ ಬಂದು ನೋಡ್ಕೊಂಬಿಲ್ಲ ಅಂದ್ರೆ ಒಂದು ದಿವ್ಸನ ಅಜ್ಜಿ ತಾತ ಸೆನಕೈದ್ರೆ ಉಂಡ್ರೆ ತಿಂದ್ರೆ ಅಂಬದೇನಿಲ್ಲ. ಒಂದು ದಿವ್ಸನ ಅಜ್ಜಿ ತಾತ ಅಂತ ಬಂದವನೆ ಮಾತಾಡಿಸ್ಕೊಂಡು
ಅವ್ನ ಯೋಗ್ಯತೆಗೆ ಇರೋನ ಮೊಮ್ಮಗ ಮೊಮ್ಮಗ ಅಂತಿ ಒಂದಿಷ್ಟಾನ ಅಜ್ಜಿ ತಾತ ಅಂದಾಗ ಒಂದೀಟಾನ ಇದಿಲ್ಲ ಅವನಿಗೆ ಏನು ಬಂದಾನ ಅವನು ಓಹೋ ಏನಂಗೇನಿ ರಾಮ 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 ಹೇಳಿ ಅಣ್ಣ. ಅಲ್ಲ ಕಣಪ್ಪ, ಇಲ್ಲಿ ತಂದು ನಿನ್ನ ಲೆಟ್ರ್ ನೆನೆಸ್ ಕೊಟ್ಟೋದೆ ಅಂತ ಹೇಳ್ತೀಯಲ್ಲ, ಯಾರ ಕೈ ಕೊಟ್ಟೋದೆ? ಆಗ ಅಮ್ಮನ ಕೈಗೆ ಕೊಟ್ಟಾಗಿದ್ದೀನಿ. ಕನ್ನಡಕ ಕೇಳತ್ತಲ್ಲ, ಜುಟ್ಟು ಹಾಕ್ಯಾಣತ್ತಲ್ಲ, ಅವ ಅಮ್ಮನ ಕೈಗೆ ಕೊಟ್ಟಿದ್ದೀನಿ. ಸೈನ್ ಹಾಕ್ತು ನೆನೆಸ. ಸೈನ್ ಹಾಕಿ ಇಸ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಕೊಡೋದು ಕಲ್ಕ ಅವ್ರಿಗೆ. ಅವು ಓದೋ ಹುಡುಗರ್ಗೆ ಹಂಗೆ ಮಾಡಬಾರ್ದು. ನೀವು ಮಗು ಏನಿದ್ರು ನೀವು ಬೇರೆದ್ರಾಗ ಏನನ್ನು ನಡೆಸ್ಕೇಳ್ರಿ. ಓದೋವಿಂಥ ವಿಷಯದಾಗ ಬಂದಾಗ ಅಂಥವೆಲ್ಲ ಬಿಟ್ಬಿಡ್ಬೇಕು ನೀವು. ಅಂಥವೆಲ್ಲ ಸುಮ್ಮನೆ ಇರಬೇಕು. ನೀವು ಬೇರೆ ಏನಿದ್ರು ನೀವು ಸುಮ್ಮನೆ ನಡ್ಸೋದು ಬರೋಕ್ಕೆ ಬರಬೇಡ್ರಿ. ಇಲ್ಲಿ ನಾನು ಏನಿಲ್ಲ ತೆಗೆದು ಕಾಪಳಕ್ಕೆ ಒಯ್ದ್ಬಿಡ್ತೀನಿ. ಇಲ್ಲ ಇಲ್ಲ ಕಣ್ತಾತನಂತಾಗಿಲ್ಲ. ನಿಮ್ಮ ಕೈಗೆ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಅವ್ರಿಗೆ ತಲುಪಿಲ್ಲ ಅದು. ನೀವೇನು ಹೇಳಿದ್ರಿ, ನಾವು ಕೊಡ್ತೀವಿ ಕೊಡಿ ಅಂತೇಳಿ ನೀವೇ ಸೈನ್ ಹಾಕಿ ಇಸ್ಕೊಂಡಿದ್ದೀರಾ. ಸೈನ್ ಹಾಕಿದ್ದೀರಾ. ಸೈನ್ ಹಾಕಿರೋದಿದೆ ನಮ್ಮ ಹತ್ರ. ಮತ್ತೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ನೋಡಿ. ಅಯ್ಯೋ ನೋಡಿ ಅದು ನಮ್ಮ ಅಕ್ಕಯ್ಯ ಅದು ಯಾರು ಸೈನ್ ಹಾಕಿದ್ರು? ನಮ್ಮ ಅಕ್ಕ ಇಸ್ಕೊಂಡ್ಲೆ. ಇವರೇ ಇಸ್ಕೊಂಡ್ರಲ್ಲ ನೆನ್ನೆ ಸೈನ್ ಹಾಕ್ಬಿಟ್ಟು. ಸೈನ್ ಹಾಕಿರೋದು ತೊಗೊಂಬರ್ತೀನಿ ತಡೀರಿ, ತೋರಿಸ್ತೀನಿ. ಏನು ನಾಟಕ ಆಡ್ತಾ ಇದ್ದಾರೆ? ನೆನ್ನೆ ಇಸ್ಕೊಂಡು ಕೊಡೋಗಮ್ಮ, ಕೊಡೋಕೆ ತರೋಕು ಅದೆಲ್ಲೈತಿ ಅಂತ. ನಾವು ಇಸ್ಕೊಂಡಿಲ್ಲ, ನಮಗೆ ಗೊತ್ತಿಲ್ಲ ನಮಗೆ. ಇಲ್ಲ ಕಣ್ಮಮ್ಮ, ಇಲ್ಲ ಅದು ಇಲ್ಲೆಲ್ಲ ಇಕ್ಕಿದ್ಲೇನ ಇವತ್ತೆಲ್ಲ ಪಸ್ತಕ್ ಗುಡ್ಸಕೈತಿ. ಅಷ್ಟೇನೆ ಗೊತ್ತಿಲ್ಲ ನಮ್ಗೆ. ಇವತ್ತು ಯಾತ ಪೇಪರ್ ಅಂತ ಗುಡ್ಸಿ ಹಾಕಿರ್ಬೇಕೇನ ಗೊತ್ತಿಲ್ಲ ನಮಗೆ. ಅದೇ ಮತ್ತೆ ಕೊಟ್ರ ಅದು ಯಾತ ಏನಂತ ಈಗ ಇಲ್ಲಿ ಇಕ್ಕಿದ್ದೆ. ನೆನ್ನೆ ಸಿಗ ಇವ್ರು ಕೊಟ್ಟಿರೋ ಅದನ್ನ ಇವಣ್ಣ ಯಾತ ಕೊಡ್ತೇಳು ಅದನ್ನೀಗ ಇಲ್ಲೇ ಇಕ್ಕಿದ್ದೆ. ಅದೇನತ್ತ ಗಾಳಿಗೆ ಎಲ್ಲೋತ್ತ ಗೊತ್ತಿಲ್ಲ ನನಗೆ. ಇಲ್ಲೇ ಇಕ್ಕಿದ್ದೆ. ಅವತಾರಾಡ್ತೀರಿ ನೀವು? ಅವತಾರ ಆಡ್ತಾ ಇದ್ದೀರೇನು? ಇಲ್ಲಿ ಹುಡುಗರಿಗೆ ಹೇಳ್ದಂಗೆ ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀರಾ? ಏನು ನನಗೇನೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ದೀರಾ? ಕಾಪಳಕ್ಕೆ ಬಡ್ದ್ಬಿಡ್ತೀನಿ. ಅವತಾರ ಆಡಿದ್ದೀರಂದ್ರೆ ಸುಮ್ಮನೆ ತೋರೋಗ್ರೆ ಎಲ್ಲಿ ಕೇಳಿದ್ರ? ಅವತಾರ ಆಡ್ಬೇಡ್ರಿ ನಂತಂಗೆ ಅವೆಲ್ಲ ನಡ್ಸಕ್ಕೆ ಬರಬೇಡ್ರಿ ನೀವು. ಈ ಅಪ್ಪಗೆ ಏನಾಗೈತಪ್ಪ ಹಿಂಗಾಡ್ತಾನೆ ಇವತ್ತು? ಅಯ್ಯ ರಾಮ, ಆ ಹುಡುಗರ ಮೇಲೆ ನೀನೇನು ಮಾರಾಯ ನೀನು? ಗಡ್ಡರ ಮೇಲೆ ಆಡ್ದಂಗೆ ಆಡ್ತೀಯ ಹುಡುಗರ ಮೇಲೆ ಹಂಗೇನೆ? ಅಯ್ಯೋ ದೇವ್ರೆ, ಅವನೇನು ಸೀಮೆಗಿಲ್ಲದ ಮೊಮ್ಮಗ ಅಂತ ಒಂದಿಸ್ಕನ ತಾತ ಉಂಡ್ರೆ ತಿಂದ್ರೆ ಶನಕೈದ್ರೆ ಬರ್ರಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಗಂಡ್ಮಗ ಆಗಿರೋನು. ಎಂದೆಂದು ಗಂಡ್ಮಗ ಮೊಮ್ಮಗ ಅಂತ ಅಂತೀಯ. ಒಂದಿಸ್ಕನ ಬಂದು ಎಂದೆಂದು ಕರ್ಕೊಂಡು ಹೋಗ್ದಿಲ್ದಾನು. ಇವು ಏನಾಗೇನಿ? ನನ್ನ ಮೊಮ್ಮಗ ಅಂತ ನೆಟ್ಟಂತ ನೀವಜ್ಜ. ಏಯ್, ಅವನು ಚೆನ್ನಾಗಿ ಓದಿ ಒಂದಲ್ಲ ನೀನು ಕೆಲಸ ತಗೊಂಡ್ರೆ ಗೊತ್ತ ಅನ್ಕೊಂಡು ಕರ್ಕೊಂಡು ಹೋಗ್ತಾನೆ. ಮುಚ್ಚ ಬಾಯಿ ನೀನು. ನೀನು ಜಾಸ್ತಿ ಮಾತಾಡ್ಬೇಡ ನೀನು. ಅದನ್ನ ಕೊಡ್ಲಿಲ್ಲ ಅಂದ್ರೆ ನಾನು ಏನಿಲ್ಲ ಊಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನಿನ್ನ. ಅದು ಯಾಕೆ ಬಂದಿತ್ತು ಏನು ಎತ್ತ ಅಂತ ಹೇಳೋವರೆಗೂ ಬಿಡಲ್ಲ. ನಾನು ಏನಿಲ್ಲ ತಿರ್ಗ ಚೋರಿಗೆ ಬಡ್ದ್ಬಿಡ್ತೀನಿ ಕಾಪಾಡಕ್ಕೆ ಹಿಡ್ಕೊಂಡು. ತುತ್ತಾರೋಗ್ರಿ ನೀವೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ರೆ ನಾನು ಓದೋ ಹುಡುಗರ ಮೇಲೆ ಹಂಗೆ ಮಾಡಿದ್ರೆ ಬೋಲ್ಸಿಟ್ಟು ಬಂದ್ಬಿಡುತ್ತೆ. ಓದಕ್ಕಂತೂ ಆಗಲಿಲ್ಲ ಅಂತಂದರೆ ಓದಾಗ ನಾನು ಇದು ಮಾಡಬೇಕು. ಇಂಥವೇ ಮಾಡೋದು. ಪೇಲ ಕುಕ್ಕಣಿದ್ರಲ್ಲ ನೀವಿಬ್ರು ಎಲ್ಲ ಒಂದೇ ತಕ್ಕೆ ಸೇರಿಸಿದೀವಪ್ಪ. ಅವ್ರನ್ನೇನು ಬೇರೆ ತಕ್ಕ ಹಾಕಿಲ್ಲ, ನಿಮ್ಮನ್ನೇನು ಬೇರೆ ತಕ್ಕ ಹಾಕಿಲ್ಲ. ಒಂದೇ ತಕ್ಕೆ ಹಾಕಿರೋದು. ನಿಮ್ಗೆ ಓದೋ ಯೋಗ್ಯತೆ ಇಲ್ಲ, ಓದಾರ ನೋಡಿ ಸಹಿಸ ಮಕ್ಕ ಅಲ್ಲ. ಇಂಥ ಮಾಡೋದು ನೀವು. ಕಾಪಾಡಕ್ಕೆ ಹೋಗ್ಬಿಡ್ತೀನಿ. ತಂದು ಕೊಟ್ರೆ ಸರಿ ನೋಡಿ ಅದೇನೇ ಎಲ್ಲೈತಿ. ಈ ತಾತ ಯಾಕಂಗಾಗ್ಬಿಡ್ತಪ್ಪ? ಯಾಕಂಗಾಡುತ್ತೆ ಅಂತ ಅಂದರೆ ಮತ್ತೆ ಕೇಳ್ತಿದ್ರು ಅವಾಗ ತಲಕೋನನ್ನು ಮಾತಾಡ್ತೀರ. ಇಲ್ಲಿ ಇಕ್ಕಿದ್ವಿ ಗಾಡ್ಗೋತು ಕಾಸ್ತಾಗ ಹೊಡ್ದಾಕಿವಿ. ಸಣ್ಣ ಹುಡುಗರು ಹೇಳ್ದಂಗೆ ಹೇಳ್ತೀರ ನಾನು ತಗಿಲ್ಲಿ. ಅವಾಗ್ಲೇನಂದ್ರೆ ನಮ್ಗೆ ಗೊತ್ತೇ ಇಲ್ಲ, ನಾವು ಅದನ್ನ ನೋಡೇ ಇಲ್ಲ ಅಂತ ಬೊಗಳ್ದಾರು. ಇವಾಗ ಹೆಂಗೆ ಮಾತಾಡ್ತೀವಿ? ಅಯ್ಯೋ ದೇವ್ರೆ ಅಮ್ಮ, ಈ ತಾತ ನೋಡು ಅದಕ್ಕೆ ಮತ್ತೆ ಯಾತ ಇಸ್ಕೋಬೇಡ್ರಿ ಅಂತ ಹೇಳ್ತೀವಿ. ಇವಾಗ ನೋಡು ಯೋಟ್ ಹಂಗೆ ಮನೆಯ ವರ್ಷ ಆಡ್ಕೊಂಡು ಕಿತ್ತಾಡ್ಕೊಂಡು ಯಪ್ಪ ನಾವು ನೋಡಿಲ್ಲ ಅಂದ್ರೂ ಕೇಳಲ್ಲ ಈ ಮಾಮ ಹೋಗತ್ತ. ನಾವು ನೋಡಿಲ್ಲ ಕಣ್ಮಮ್ಮ ಅಂತಂದ್ರೂ ಕೇಳಲ್ಲಪ್ಪ. ಎಷ್ಟು ಹೇಳಿದ್ರು ನಮ್ಮ ಮಾಮ ಕೇಳ್ತಿಲ್ಲ. ಹೋಗು, ಇದೊಳ್ಳೆ ಸವಾಸ ಆಯ್ತು. ಹೆಂಗೆ ಮಾಡಬೇಕು ಏನೋ. ನಮ್ಮ ತಾತ ಅದನ್ನ ಲೆಟ್ರ್ ಕೊಡ್ರಿ ಅಂತೈತೆ. ಚೆಕ್ ಏನೋ ಎತ್ತಿಕೊಂಡಿದ್ದೀವಿ, 1 ಲಕ್ಷ ರೂಪಾಯಿ ಚೆಕ್ಕ. ಹಿಂಗೆ ನಮ್ಮ ಅಕೌಂಟ್ಗೆ ಹಾಕೊಂಡ್ರೆ ದುಡ್ಡು ಬರುತ್ತೆ ಅಂತ ಅಮ್ಮ ಅದನ್ನ ಇಸ್ಕೊಂಡು ಎತ್ತಿಕ್ಕಣೈತೆ. ಅದನ್ನೇನೋ ಲೆಟ್ರನ್ನ ಸುಟ್ಟಾಕಿವಿ. ಅದನ್ನು ಹೇಳ್ಬೇಕು ಅಷ್ಟೇ. 29ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗೆ ಎಕ್ಸಾಮ್ಗೆ ಬರಿಬೇಕಂತೆ ಅಂತ ಹೇಳ್ಬೇಕು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ. ಇವಾಗ ಲೆಟ್ರ್ ಸುಟ್ಟಾಕ್ಬಿಟ್ಟಿದ್ದೀನಿ ಎಕ್ಸಾಮಿಂದ. ಚೆಕ್ ಮಾತ್ರ ತೆಗ್ದಿಕ್ಕೊಂಡಿದ್ದೀವಿ. ಅದು 1 ಲಕ್ಷ ರೂಪಾಯಿ ಚೆಕ್ ಇರೋದನ್ನ ತೆಗ್ದಿಕ್ಕೊಂಡ್ವಿ. ಅದು ಮಾತ್ರ ಸುಟ್ಟಾಕಿವಿ. ಏನು ಮಾಡೋಣಪ್ಪ ಇವಾಗ? ನಮ್ಮ ತಾತಗೆ ಏನು ಹೇಳೋಣಪ್ಪ ಅನ್ನಿಸ್ತೈತೆ, ಭಯವಾಗ್ತೈತೆ. ಹೋಗತ್ತಾ ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.